ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ RSS ಪಥಸಂಚಲನಕ್ಕೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿನೇ ಬಜಾಜ್ ಕಲ್ಯಾಣ ಮಂಟಪದಿಂದ ಪರೇಡ್ ಪ್ರಾರಂಭ ಆಗಿದೆ. 1 ತಿಂಗಳಿಂದ ಸರ್ಕಸ್ ಆಗ್ತಾ ಇತ್ತು. ವಾದ ಪ್ರತಿವಾದಗಳು, ರಾಜಕೀಯ ತಿಕ್ಕಾಟಗಳು, ಏಟು ಎದುರೇಟು, ಪ್ರತಿಷ್ಠೆಯ ಕಾಳಗಾಗಿತ್ತಿದು. ಕಳೆದ ತಿಂಗಳು 19ಕ್ಕಾಗಬೇಕಾಗಿತ್ತು, ಆದರೆ ಅವಕಾಶ ಕೊಡಲಿಲ್ಲ. ಚಿತ್ತಾಪುರ ಪಟ್ಟಣದಿಂದ 1.2 ಕಿಲೋಮೀಟರ್ವರೆಗೆ RSS ಪಥಸಂಚಲನ ನಡೆಯುತ್ತೆ. 350 ಗಣವೇಷಧಾರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. RSS ಪಥಸಂಚಲನಕ್ಕೆ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ವು, ಈಗ ಸೈಲೆಂಟ್ ಆಗಿದ್ದಾವೆ. RSS ಪಥಸಂಚಲನಕ್ಕೆ ಇತರೆ ಸಂಘಟನೆಗಳ ಅಡ್ಡಿ ಇಲ್ಲ. ಚಿತ್ತಾಪುರದಲ್ಲಿ ಖಾಕಿ ಬಿಗಿ ಭದ್ರತೆಯನ್ನು ಕೈಗೊಂಡಿದೆ. ಸುಮಾರು 1500ಕ್ಕಿಂತ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ನೋಡಿ, ಗಣವೇಷಧಾರಿಗಳ ಸಂಖ್ಯೆ 350, ಪೊಲೀಸರ ಸಂಖ್ಯೆ 1500ಕ್ಕಿಂತ ಹೆಚ್ಚು. ಯಾವುದೇ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಡ್ರೋನ್ ಕ್ಯಾಮರಾಗಳ ಹಾರಾಟ ನಡೀತಾ ಇದೆ. CCTV ಕೂಡ ಎಲ್ಲ ಕಡೆ ಅಳವಡಿಸಿದ್ದಾರೆ. ಸುಮಾರು 50ಕ್ಕಿಂತ ಹೆಚ್ಚು ಗಣವೇಷಧಾರಿಗಳಿಂದ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಹೈಕೋರ್ಟ್ ಕೆಲವೊಂದಿಷ್ಟು ಷರತ್ತುಗಳನ್ನು ಕೊಟ್ಟಿದೆ. ತಾಲೂಕು ಆಡಳಿತ ಕೂಡ ಕೆಲವು ನಿರ್ಬಂಧಗಳನ್ನು ಹಾಕಿದೆ. ಸಂಜೆ 7 ಗಂಟೆ ಒಳಗಡೆ ಎಲ್ಲವೂ ಕೂಡ ಅವರ ಬಂಟಿಂಗ್ಸು, ಧ್ವಜಗಳು, ಬ್ಯಾನರ್ಗಳೆಲ್ಲವೂ ಕೂಡ ತೆರವಾಗಬೇಕು ಅಂತ. ಇಂತಿಷ್ಟೇ ಕಿಲೋಮೀಟರ್ ಅಂಥೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ? ಯಾವ ನಿರ್ಬಂಧ ಹೇರಿದ್ದಾರೆ? 350 ಜನ ಗಣವೇಷಧಾರಿಗಳಿಗೆ ಮಾತ್ರ ಅವಕಾಶ ಇದೆ. ಪಥಸಂಚಲನದಲ್ಲಿ ಸ್ಥಳೀಯರು ಮಾತ್ರ ಪಾಲ್ಗೊಳ್ಳಬೇಕು, ಹೊರಗಿನವರಿಗೆ ಅವಕಾಶಗಳಿಲ್ಲ. ಸ್ವಯಂ ಸೇವಕರಿಗೆ ಮಾತ್ರ ಪರೇಡ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೊರಗಿನ RSS ಅಥವಾ BJP ಮುಖಂಡರಿಗೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಶಾಂತಿಯುತವಾಗಿ ನಡೀಬೇಕು, ಯಾವುದೇ ರೀತಿ ಗಲಾಟೆಗಳಾಗಬಾರ್ದು, ಅದಕ್ಕೆ ಆಸ್ಪದನೂ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈಗ ಅದೇ ತರವಾಗಿ ಚಿತ್ತಾಪುರದಲ್ಲಿ ಪಥಸಂಚಲನ ನಡೀತಾ ಇದೆ. ಅಂದರೆ ಇಲ್ಲಿ ಯಾರು ಗೆದ್ದರು, ಯಾರು ಸೋತರು ಅದೆಲ್ಲ ಚರ್ಚೆ ಬೇಡ ಈಗ. ಯಾಕಂತ ಹೇಳಿದರೆ RSSನವರು ಕೂಡ ಹೇಳಿದರು, ಲಕ್ಷಾಂತರ ಸಂಖ್ಯೆಯಲ್ಲಿ ಗಣವೇಷಧಾರಿಗಳನ್ನು ನಾವು ಸೇರಿಸ್ತೀವಿ, ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರ್ ಕೊಡ್ತೀವಿ, ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ. ಅದಕ್ಕೆ ಅವಕಾಶ ಸಿಗಲಿಲ್ಲ. ಇಂತಿಷ್ಟೇ ಜನರು ಅಂಥೇಳಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ಕಡೆಗಳಲ್ಲೂ ಕೂಡ ಅನ್ವಯ ಆಗುತ್ತೆ. ಸರ್ಕಾರ ಹೇಳಿತು, ಸರ್ಕಾರಿ ಜಾಗಗಳಲ್ಲಿ ಈ ರೀತಿಯಾದಂತಹ ಪರೇಡ್ಗಳನ್ನ ಮಾಡುವಂತಿಲ್ಲ ಅಂಥೇಳಿ ಆವಾಗಲಿಂದ ಬೆಂಕಿ ಹೊತ್ಕೊಳ್ತು. ಈಗ RSSನ ನಾಯಕರು ತಮ್ಮ ಪಥಸಂಚಲನವನ್ನು ಶುರು ಮಾಡಿದ್ದಾರೆ. ಪೊಲೀಸರು ಹೆಜ್ಜೆ ಹೆಜ್ಜೆಗೂ ನಿಯೋಜನೆ ಮಾಡಲಾಗಿದೆ. ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊರಗಡೆಯಿಂದ ಜಿಲ್ಲೆಯನ್ನು ಪ್ರವೇಶ ಮಾಡುವ ಅಥವಾ ಚಿತ್ತಾಪುರ ಕಡೆ ಬರುವಂಥವ್ರಿಗೆ ತಡೆ ಹಾಕಲಾಗ್ತಿದೆ. ಕೆಲವು ಕಡೆ ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ, ID ಕಾರ್ಡ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಇಂತಹ ಪಥಸಂಚಲನ ಯಾವತ್ತೂ ಕೂಡ ನಡೆದಿರಲಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸಿದ್ದು, 1 ತಿಂಗಳ ಒಂದು ಘರ್ಷಣೆ, ರಾಜಕೀಯ ತಿಕ್ಕಾಟದ ಮಧ್ಯೆ ಈಗ ಪಥಸಂಚಲನ ಆರಂಭ ಆಗಿದೆ. ಇದು ಯಾವ ರೀತಿಯ ಒಂದು ಪ್ರತಿಷ್ಠೆಯ ವೇದಿಕೆ ಆಯಿತು? ಇವತ್ತಿನ ಪಥಸಂಚಲನದಿಂದ ಏನೆಲ್ಲ ಸಂದೇಶಗಳು ಬರ್ತಾ ಇದೆ? ಅದರ ಜೊತೆಗೆ ಶಕ್ತಿ ಪ್ರದರ್ಶನ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡಲಾಗ್ತಾ ಇತ್ತು. ಪೊಲೀಸರ ಚೆಹರೆ ಕೂಡ ನೋಡ್ತಾ ಇದ್ದೀವಿ. ಓವರಾಲ್ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ? ಖಂಡಿತವಾಗ್ಲೂ ಪ್ರಭು, ಸಾಕಷ್ಟು ಈ RSS ಪಥಸಂಚಲನ ಏನಿದೆ ಸಾಕಷ್ಟು ಸಂಚಲನ ಕೂಡ ಮಾಡಿತ್ತು. ಅದರಲ್ಲೂ ಕೂಡ ಒಂದಷ್ಟು ರಾಜಕೀಯ ಹೆಚ್ಚಾಟ ಕೂಡ ಆಗಿತ್ತು ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿ ಇವತ್ತು RSS ಪಥಸಂಚಲನ ಚಿತ್ತಾಪುರದಲ್ಲಿ ಕೂಡ ಮಾಡಲಾಗ್ತಾ ಇದೆ. ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಇದಕ್ಕೆ ವಿರೋಧ ವ್ಯಕ್ತವನ್ನ ಪಡಿಸಿತ್ತು. ಯಾವುದೇ ರೀತಿಯಾಗಿ ಪಥಸಂಚಲನ ಇಲ್ಲಿ ಮಾಡಲೇಬಾರದು ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದ ಬಂದ ಸಂದರ್ಭದಲ್ಲಿ ಇದು ಹೈಕೋರ್ಟ್ಗೆ ಕೂಡ ಹೋಗಿತ್ತು. ಹೈಕೋರ್ಟ್ಗೆ ಹೋದಾದ ಮೇಲೆ ಅಲ್ಲಿ RSS ಪಥಸಂಚಲನಕ್ಕೆ ಒಂದಿಷ್ಟು ಆದೇಶವನ್ನ ಹೊರಡಿಸಿ ಯಾವುದೇ ರೀತಿಯಾಗಿ ಆ ನಿಯಮಗಳನ್ನ ಪಾಲಿಸಿ ನೀವು ಮಾತ್ರ ಇಲ್ಲಿ ಸಂಘಟನೆ ಮಾಡಬೇಕು ಮತ್ತು ಆ ನಿಯಮಗಳನ್ನ ಮಾತ್ರ ಇಲ್ಲಿ ಪಾಲಿಸಬೇಕು ಅನ್ನುವಂಥದ್ದನ್ನ ಕೂಡ ಹೊರಡಿಸಲಾಯಿತು. ಜೊತೆಗೆ ಜಿಲ್ಲಾ ಆಡಳಿತ ಮತ್ತು ಏನು ಕಲಬುರಗಿಯ SP ಸೇರಿದಂತೆ ಒಂದು ಸಭೆಯನ್ನ ಸಹ ಮಾಡಲಾಗುತ್ತೆ. ಸಭೆಯ ಜೊತೆಗೆ ಈಗ ಇವತ್ತು ಈಗಾಗಲೇ ಪಥಸಂಚಲನ ಕೂಡ ಪ್ರಾರಂಭವಾಗಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಈಗಾಗಲೇ ಪಥಸಂಚಲನ ಪ್ರಾರಂಭವಾಗಿದ್ದು ಅಲ್ಲಿಂದ ಹೋಗ್ತಾ ಅಂಬೇಡ್ಕರ್ ವೃತ್ತಕ್ಕೆ ಬರುತ್ತೆ. ಅಂಬೇಡ್ಕರ್ ವೃತ್ತದಲ್ಲಿ ಕೂಡ ಸಾಕಷ್ಟು ಈಗ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಅದರಲ್ಲೂ ಇವತ್ತು 2000ಕ್ಕೂ ಹೆಚ್ಚು ಜನರನ್ನ ಇವತ್ತು ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಅನೇಕ PSI, CPI ಮತ್ತು SP ಸೇರಿದಂತೆ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿದೆ.
ಆಗಿದೆ. ಮತ್ತು ಈ ಚಿತ್ತಾಪುರದಲ್ಲಿ ನಡೆಯುವಂತ RSS ಪಥಸಂಚಲನದಲ್ಲಿ ಯಾವುದೇ ರೀತಿಯಾಗಿ ಹೊರಗಡೆ ಇರೋರಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿಲ್ಲ. ಬರೇ 350 ವೇಷ ಧರಿಸಿಕೊಂಡು ಮಾತ್ರ ಪಥಸಂಚಲನೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೂಡ ಮಾಡಿರುವಂತದ್ದು. 1.2 ಕಿಲೋಮೀಟರ್ ಏನಿರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನೀವು ನಮ್ಮ ನೇಮಗಳನ್ನ ಇಟ್ಕೊಂಡಿರ್ತೀವಿ, ಆ ನೇಮದ ಪ್ರಕಾರನೇ ನೀವು ಪಥಸಂಚಲನೆ ಮಾಡ್ಬೇಕನ್ನುವಂಥದ್ದನ್ನ ಜಿಲ್ಲಾ ಆಡಳಿತ ಕೂಡ ಒಂದು ನೇಮವನ್ನು ಕೂಡ ಕೊಟ್ಟಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಪಥಸಂಚಲನ ಕೂಡ ಪ್ರಾರಂಭವಾಗಿದೆ. ಈಗಾಗಲೇ ಪಥಸಂಚಲನ ಅಂಬೇಡ್ಕರ್ ವೃತ್ತದ ಹತ್ರ ಕೂಡ ಬರ್ತಾ ಇದ್ದು, ಅಂಬೇಡ್ಕರ್ ವೃತ್ತದಲ್ಲಿ ಕೂಡ ಸಾಕಷ್ಟು CCTV ಹಿಡ್ಕೊಂಡು, ಆಮೇಲೆ ಡ್ರೋನ್ ಶಾಟ್ ಆಗಿರ್ಬೋದು, ಪ್ರತಿಯೊಂದನ್ನು ಇಂಚಿಂಚನ್ನ ಕೂಡ ಸಮಸ್ಯೆ ಆಗದೆ ಇರುವ ರೀತಿಯಲ್ಲಿ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗ್ತಾ ಇದೆ. ಅಲ್ಲಿಂದ ಹೋದ ತಕ್ಷಣ ಮತ್ತೆ ಅಂಬೇಡ್ಕರ್ ವೃತ್ತ ಆದ್ಮೇಲೆ ಬಸವೇಶ್ವರ ವೃತ್ತಕ್ಕೆ ಕೂಡ ಬರುತ್ತೆ. ಬಸವೇಶ್ವರ ವೃತ್ತ ಕೇಳದಂತೆ ಅನೇಕ ಪ್ರಮುಖ ಬೀದಿಗಳ ಮುಖಾಂತರ ಪಥಸಂಚಲನ ಹೋಗಿ ಕೊನೆಯದಾಗಿ ಮತ್ತೆ ಎಲ್ಲಿಂದರ ಪ್ರಾರಂಭವಾಗಿತ್ತು ಕೊನೆಯದಾಗಿ ಮತ್ತೆ ಬಜಾಜ್ ಕಲ್ಯಾಣ ಮಂಟಪ ಏನಿದೆ ಕಲ್ಯಾಣ ಮಂಟಪಕ್ಕೆ ಹೋಗಿ ತಲುಪುವಂತದ್ದು ಕೂಡ ಇವಾಗ ನಡೀತಾ ಇದೆ. ಆದರೆ RSS ಪಥಸಂಚಲನ ಮಾಡಬೇಕು ಅಂದಾಗ ನಾವು ಚಿತ್ತಾಪುರದಲ್ಲೇ ಮಾಡ್ತೀವಿ ಅನ್ನೋಂಥದ್ದು ಕೂಡ RSS ಪ್ರಮುಖ ಮುಖಂಡರ ವಾಗ್ವಾದ ಕೂಡ ಆಗಿತ್ತು. ಯಾಕಂದ್ರೆ ಸಾಕಷ್ಟು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿದ್ರು, RSS ಗೆ ಸಾಕಷ್ಟು ಅವದೇ ಆದಂತ ವಾಕ್ಚತುರದಿಂದ ಕೂಡ ಮಾತನಾಡಿದ್ರು, ಅದಕ್ಕೆ ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದೆಲ್ಲದಕ್ಕೂ ನಾವು ಸೆಡ್ ಹೊಡೆದು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸಿ ನಾವು ಇಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ಬಿಟ್ಟು RSS ನ ಪ್ರಮುಖ ಮುಖಂಡರಾಗಿರ್ಬೋದು ಹೇಳಿದ್ರು. ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಕೂಡ RSS ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅವರು ಕೂಡ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿದ್ರು. ಆದ್ರೆ ಈಗ RSS ನ ಪಥಸಂಚಲನ ಈಗಾಗಲೇ ನಡೀತಾ ಇದೆ. ಇದು ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಅಂದ್ರೆ ಹೈಕೋರ್ಟ್ ಮೆಟ್ಲನ್ನ ಏರಿ ಹೈಕೋರ್ಟ್ ಇಂದ ಒಂದು ನ್ಯಾಯವನ್ನ ತೆಗೆದುಕೊಂಡು ಅಲ್ಲಿಂದ ಮಾಡ್ತಿದ್ದಾಗಿ ಕೆಲವೊಂದಿಷ್ಟು ಸಂಘಟನೆಗಳೇನಿತ್ತು ಈಗ ಮೌನಕ್ಕೆ ಜಾರಿರುವಂತದ್ದು, ಮತ್ತು ಹೈಕೋರ್ಟ್ ನೇ ನ್ಯಾಯ ಅಂದ್ರೆ ಕೋರ್ಟ್ಗೆ ತಲೆ ಬಾಗ್ಲೇಬೇಕಾಗತ್ತೆ. ಕೋರ್ಟ್ ಈಗಾಗಲೇ ಕೊಟ್ಟಿರೋದ್ರಿಂದಾಗಿ ಇವತ್ತು ಪಥಸಂಚಲನ ಕೂಡ ನಡೀತಾ ಇದೆ. ಇದಾದ ಮೇಲೆ ಕೆಲವೊಂದಿಷ್ಟು ಏನು ಸಂಘಟನೆಗಳು ಏನು ಹೇಳಿತೋ ಆ ಸಂಘಟನೆಯ ಪ್ರಮುಖ ಮುಖಂಡರು ಸಹ ನಾವು ಇಲ್ಲಿ ಪಥಸಂಚಲನೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಈಗ ಪಥಸಂಚಲನ ಕೂಡ ಪ್ರಾರಂಭವಾಗಿದೆ. ಸಾಕಷ್ಟು ಜನರು ಸಹ ಭಾಗಿಯಾಗಿದ್ದಾರೆ. ಈಗ ರಾಜಕೀಯವಾಗಿ ಇದನ್ನ ಯಾವ ತರ ನೋಡಬಹುದು ಅಂತ ಪರಿಣಾಮಗಳು, ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಗಣವೇಷಧಾರಿಗಳನ್ನ ಸೇರಿಸ್ತೇವೆ, ರಾಜಕೀಯವಾಗಿ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಹಿಂದುತ್ವದ ಓಟ್ಗಳು ಇದು ಚರ್ಚೆ ಆಗ್ತಾ ಇತ್ತು. ಹಾಗಾಗಿನೇ ಈಗ ಇದರ ಎಫೆಕ್ಟ್ ನೋಡೋದಾದ್ರೆ ನಾವು ಈಗ RSSನವರು ಇದು ನಮ್ಮ ಗೆಲುವು ಕಾನೂನಾತ್ಮಕವಾಗಿ ಅವರು ಅಂತ ಹೇಳ್ತಿದ್ದಾರೆ, ಇವರು ಇಲ್ಲ 1 ಲಕ್ಷ ಜನ ಸೇರ್ಸಕ್ಕಾಗಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜಕೀಯ ಎಫೆಕ್ಟ್ಗಳನ್ನ ಇಲ್ಲಿ ನೋಡ್ಬೋದು ಅಂತ ಹೇಳಿ. ಖಂಡಿತವಾಗ್ಲು ಪ್ರಭು, ಯಾಕಂದ್ರೆ ಈಗಾಗಲೇ ಗಮನಿಸ್ತಿದ್ರಿ ಸಾಕಷ್ಟು ಬಾರಿ ಅಲ್ಲಿಯ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು, ಯಾಕಂದ್ರೆ ಮುಂಬರುವ ಈ ಚುನಾವಣೆ ಏನಿರುತ್ತೆ ಈ ಚುನಾವಣೆಯಲ್ಲಿ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ಮುಖಂಡರಾಗಿರ್ಬೋದು RSS ನ ಪ್ರಮುಖ ಮುಖಂಡರು ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ನಾವು ಯಾವುದೇ ರೀತಿಯಾಗಿ ಲಾಠಿ ಹಿಡ್ಕೊಂಡು ಬೀದಿಯಲ್ಲಿ ಹೊರಟ್ರೆ ಇವ್ರಿಗೆಲ್ಲ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ, ನಾವೇನು ಮಾಡಿದೀವಿ, ನಾವೇ ದೇಶಕ್ಕೆ ಏನೋ ದ್ರೋಹ ಮಾಡಿದೀವಿ ಅನ್ನೋಂಥದ್ದನ್ನ ಸಾಕಷ್ಟು ಮಾತನಾಡಿದ್ರು. ಜೊತೆಗೆ ಇಲ್ಲಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಯಾವುದೇ ರೀತಿಯಾಗಿ ನಾವು RSS ಗೆ ಅವಕಾಶಗಳನ್ನ ಮಾಡಿಕೊಡೋದಿಲ್ಲ, ಇದು RSS ನ ನಾವು ಸ್ವಾಗತ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಇತ್ತು. ಮುಂಬರುವ ದಿನಗಳಲ್ಲಿ ರಾಜಕೀಯದಕ್ಕೆ ಸಾಕಷ್ಟು ಒತ್ತಡಗಳು ಬೀಳ್ಬಹುದಾ ಅನ್ನುವಂಥದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತದೆ. ನಿಜಕ್ಕೂ ಇಲ್ಲಿಯ ಪ್ರಿಯಾಂಕಾ ಖರ್ಗೆ ಅವರು ಈ ಹೇಳಿರುವಂತ ಈ ಮಾತುಗಳೇನಿದಾವೆ ಕೆಲವೊಂದಿಷ್ಟು ಕಠೋರವಾದಂತ ಹಿಂದೂಗಳಿಗೆ ಏನಿರ್ತಾರೋ ಅವ್ರಿಗಂತೂ ಮನಸ್ಸಿಗೆ ಧಕ್ಕೆ ಆಗಿದೆ. ಮುಂಬರುವ ದಿನಗಳಲ್ಲಿ ಅವರ ಯಾವ ರೀತಿಯ ಹಿತಾಸಕ್ತಿ ತೆಗೆದುಕೊಂಡು ಅವ್ರ ಮತವನ್ನು ಚಲಾಯಿಸ್ತಾರೆ ಅದಕ್ಕೆ ಬಿಟ್ಟಿರುವಂತದ್ದು. ಆದ್ರೆ ಸದ್ಯ ಮುಂಬರುವ ದಿನಗಳಲ್ಲಿ ರಾಜಕೀಯ ವಲಯದಲ್ಲಂತೂ ಸಾಕಷ್ಟು ಇದು ಚರ್ಚೆಗೀಡಾಗತ್ತೆ ಮತ್ತು ಸಮಸ್ಯೆಗಳಾಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ ಪ್ರಭು. ಅಂದ್ರೆ ಸಿದ್ದು, ಈಗ ಬೇರೆ ಬೇರೆ ಸಂಘಟನೆಗಳು ಕೂಡ ನಮಗೂ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ವು, ಈಗ ನೋಡಿದ್ರೆ ಸೈಲೆಂಟ್ ಆಗಿದ್ದಾರೆ. ಅಂದ್ರೆ RSSಗೆ ಕೊಟ್ಟಂತ ಈ ನಿರ್ಬಂಧಗಳೇನಿದೆ 305 ಜನ ಸೇರಬೇಕು, 7 ಗಂಟೆ ಒಳಗಡೆ ಬ್ಯಾನರು ಧ್ವಜವನ್ನು ಬಿಚ್ಚಬೇಕು ಅಂತ ಹೇಳಿ, ಹಾಗಾಗಿ ಮುಂದೆ ಯಾರ್ಯಾರೆಲ್ಲ ಅವಕಾಶವನ್ನು ಕೋರ್ತಾರೋ ಈ ರೀತಿ ಪರೇಡನ್ನು ನಡೆಸಲಿಕ್ಕೆ ಪಥಸಂಚಲನ ಮಾಡಬೇಕಂತಿರ್ತಾರೋ ಅವ್ರಿಗೆಲ್ರಿಗೂ ಇದು ಮುಂದಿನ ದಿನಗಳಲ್ಲಿ ಅನ್ವಯ ಆಗುತ್ತೆ ಅಂತ ಒಂದು ಕಟ್ಟುನಿಟ್ಟಾಗಿ. ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಒಂದು ಹೈಕೋರ್ಟ್ ನಿಂದ ಆದೇಶ ಕೂಡ ಬರುತ್ತೆ. ಆದೇಶದಲ್ಲಿ ಕೆಲವೊಂದಿಷ್ಟು ಒಂದು 10 ನೇಮಗಳನ್ನ RSS ಗೆ ಕೂಡ ಕೊಟ್ಟಿರ್ತಾರೆ. ಈ ನೇಮದ ಪ್ರಕಾರ ನೀವು ಇಲ್ಲಿ ಪಾಲನೆ ಮಾಡಬೇಕು, ಅದರ ಮುಖಾಂತರ ನೀವು RSS ಪಥಸಂಚಲನ ನಡೆಸಬೇಕು ಅನ್ನುವಂಥದ್ದು ಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಪಥಸಂಚಲನ ಮಾಡ್ಲಿಕ್ಕೆ RSS ಮುಖಂಡರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಕೆಲವೊಂದಿಷ್ಟು ಏನು ಸಂಘಟನೆಯವರು ಕೂಡ ನಾವು ಇಲ್ಲಿ ಪಥಸಂಚಲನ ಮಾಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡೋದಿಲ್ಲ, ಏನಾದ್ರು RSS ಪಥಸಂಚಲನ ಇಲ್ಲಿ ಆದ್ರೆ ನಾವು ಕೂಡ ಇಲ್ಲಿ ಪಥಸಂಚಲನಕ್ಕೆ ಭಾಗಿಯಾಗ್ತೀವಿ ಅನ್ನುವಂಥದ್ದನ್ನ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇದೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು
ಮಾಡ್ಬೇಕಂತ ಹೇಳ್ಬಿಟ್ಟು ಕಲಬುರಗಿಯ ಜಿಲ್ಲಾ ಆಡಳಿತ ಮತ್ತು SP ಅವರು ಸೇರಿದಂತೆ ಒಂದು ಸಭೆಯನ್ನ ಕೂಡ ಕರೆಯಲಾಗುತ್ತೆ. ಸಭೆ ಮುಖಾಂತರ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಈಗ ಹೈಕೋರ್ಟ್ ನ ಆದೇಶ ಏನಿತ್ತು, ನೀವು ಪಥಸಂಚಲನ ಮಾಡ್ಲಿಕ್ಕೆ ಅವಕಾಶ ಹೈಕೋರ್ಟ್ ಕೊಟ್ಟಿತ್ತು. ಹೀಗಾಗಿ ಏನು ಕೆಲವೊಂದಿಷ್ಟು ಸಂಘಟನೆಗಳೇನಿತ್ತು, ಆ ಸಂಘಟನೆಗಳಿಗೆ ಅಲ್ಲಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡಲಾಗಿತ್ತು. ಇವತ್ತು ಪಥಸಂಚಲನ ಮುಗಿದಾದ ಮೇಲೆ ಇನ್ ಮುಂಬರುವ ದಿನಗಳಲ್ಲಿ ಅವ್ರಿಗೂ ಒಂದು ದಿನವನ್ನು ಕೂಡ ನಿಗದಿ ಮಾಡಲಾಗಿದೆ. ಆ ದಿನದ ನಿಗದಿ ಏನಿದೆ, ಆ ನಿಗದಿಯಲ್ಲಿ ಪ್ರಕಾರ ನೀವು ಕೂಡ ಪಥಸಂಚಲನ ಮಾಡಬಹುದು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಒಟ್ನಲ್ಲಿ ಈಗ ಪಥಸಂಚಲನಕ್ಕೆ ವಿರೋಧ ಏನ್ ಆಗ್ತಾ ಇತ್ತು, ಆ ವಿರೋಧಕ್ಕೆ ಒಂದು ಹೈಕೋರ್ಟ್ ಮುಖಾಂತರ ಒಂದು ತೆರೆ ಸಿಕ್ಕಿದೆ ಅಂತ ಹೇಳ್ಬೋದು. ಚಿತ್ತಾಪುರದಲ್ಲಿ ಯಾವ ರೀತಿಯಾಗಿ ಪಥಸಂಚಲನ ನಡೆಯುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆದ್ರೆ ಸದ್ಯ ಯಾವುದೇ ರೀತಿಯಾಗಿ ಘಟನೆಗಳು ಆಗದೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಚಿತ್ತಾಪುರಕ್ಕೆ ಬರುವಂತಹ ಪ್ರತಿಯೊಂದು ವಾಹನಗಳೇನಿರುತ್ತೆ, ಆ ವಾಹನಗಳನ್ನ ಚೆಕ್ ಮಾಡೋದಾಗಿರ್ಬೋದು, ತಾವು ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನುವಂಥದ್ದನ್ನ ಪ್ರತಿಯೊಂದು ಮಾಹಿತಿಗಳನ್ನ ಈಗ ಪೊಲೀಸರು ಕೂಡ ಮಾಹಿತಿಯನ್ನ ತೆಗೆದುಕೊಂಡ್ರು. ಸದ್ಯ ಈಗ RSS ಪಥಸಂಚಲನ ಬಹಳಷ್ಟು ಚೆನ್ನಾಗಿ ಹೋಗ್ತಾ ಇದೆ. 1.2 ಕಿಲೋಮೀಟರ್ ವರೆಗೂ ಈಗ ಪಥಸಂಚಲನ ಪ್ರಾರಂಭವಾಗಿದೆ. ಸದ್ಯ ಈಗ ಅಂಬೇಡ್ಕರ್ ವೃತ್ತದವರೆಗೂ ಕೂಡ ಪಥಸಂಚಲನ ಆರಂಭವಾಗಿದೆ ಅಂತಾನೆ ಹೇಳ್ಬೋದು. ಪ್ರಭು, ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.